ನಮಸ್ಕಾರ ಸ್ನೇಹಿತರೆ. SSC ಅಲ್ಲಿ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. SSC MTS ಯಾರೆಲ್ಲ ಪೋಸ್ಟ್ ಅಪ್ಲೈ ಮಾಡಿದ್ರಿ ಅಂತ ಒಂದು ಅಭ್ಯರ್ಥಿಗಳಿಗೆ ಸ್ಲಾಟ್ ಬುಕ್ಕಿಂಗ್ ಪೋಸ್ಟ್ ಓಪನ್ ಆಗಿದೆ ಸ್ನೇಹಿತರೆ. ಸೊ ಸ್ಲಾಟ್ ಬುಕ್ಕಿಂಗ್ ಅಂತ ಹೇಳೋದಾದ್ರೆ ನೀವು ಎಕ್ಸಾಮ್ ಸೆಂಟರ್ ನ ಚೂಸ್ ಮಾಡ್ಕೊಳ್ಳುವಂತದ್ದು, ಯಾವ ಡೇಗೆ ಬೇಕು, ಯಾವ ಜಾಗದಲ್ಲಿ ಬೇಕು ಅನ್ನೋದನ್ನ ನೀವೇ ಚೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು ಸ್ನೇಹಿತರೆ. ಸೊ SSC MTS ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಈ ಒಂದು ಸ್ಲಾಟ್ ಬುಕ್ಕಿಂಗ್ ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂತ ಹೇಳೋದಾದ್ರೆ, ಸೊ ನಿಮ್ಮ ಎಕ್ಸಾಮ್ ಡೇಟ್ ಮತ್ತು ಶಿಫ್ಟ್ ನ ನೀವೇ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ SSC MTS ಸ್ಟಾಫ್ ಲುಕ್ ಏನು ಸ್ಲಾಟ್ ಬುಕ್ಕಿಂಗ್ 2026 ಅಲ್ಲಿ ಕರೆದಂತದ್ದು. ಸೊ 15ನೇ ತಾರೀಕು ಜನವರಿಯಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಎಕ್ಸಾಮ್ ಈಗಾಗಲೇ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡ್ರೆ ಈಗ್ಲೇನೆ ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೀವು ಬುಕ್ ಮಾಡ್ಲಿಲ್ಲ ಅಂತ ಹೇಳೋದಾದ್ರೆ, ಸೊ ಆಟೋಮೆಟಿಕ್ ಆಗಿ ಆ ಒಂದು ಸಿಸ್ಟಮ್ ಯಾವ ಒಂದು ಲೊಕೇಶನ್ ನ ಕೊಡುತ್ತೆ ಆ ಒಂದು ಲೊಕೇಶನ್ಗೆ ನೀವು ಹೋಗಿ ಎಕ್ಸಾಮ್ ಬರಿಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದು ನಿಮ್ಗೆ ಒಂದ್ ಸ್ವಲ್ಪ ಯೂಸ್ಫುಲ್ ಆಗ್ಬಹುದು, ಆಗದೇನೂ ಇರಬಹುದು. ಯಾಕೆ ಅಂತ ಹೇಳೋದಾದ್ರೆ, ಸೊ ಅದು ಎಲ್ಲಿ ಕೊಡುತ್ತೋ ಅಲ್ಲಿಗೆ ಹೋಗಿ ನೀವು ಬರಿಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದಂತಹ ಅಭ್ಯರ್ಥಿಗಳು ಇಷ್ಟವಾದ ಜಾಗಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬುಕ್ ಆಗುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಬುಕ್ ಮಾಡಬಹುದು, ಹೇಗೆ ಬುಕ್ ಮಾಡೋದು ಎಲ್ಲದೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಏನು SSC MTS ಸ್ಲಾಟ್ ಬುಕ್ಕಿಂಗ್ ಅಂತ ಹೇಳೋದಾದ್ರೆ, ಇದು ಆನ್ಲೈನ್ ಸಿಸ್ಟಮ್ ಆಗಿರುತ್ತೆ ಸ್ನೇಹಿತರೆ. ಸೊ SSC ಅವರು ಕ್ಯಾಂಡಿಡೇಟ್ಸ್ ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಏನಕ್ಕೆ ಅಂತ ಹೇಳಿದ್ರೆ, ಎಕ್ಸಾಮ್ ಸ್ಕೆಡ್ಯೂಲ್ ಕನೆಕ್ಟಿವಿಟಿ ಕನ್ವೀನಿಯಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಎಕ್ಸಾಮ್ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ, ಮತ್ತು ಯಾವ ಶಿಫ್ಟ್ ಬೇಕು ನಿಮಗೆ, ಮಾರ್ನಿಂಗ್ ಶಿಫ್ಟ್ ಬೇಕಾ, ಆಫ್ಟರ್ನೂನ್ ಶಿಫ್ಟ್ ಬೇಕಾ, ಈವ್ನಿಂಗ್ ಶಿಫ್ಟ್ ಬೇಕಾ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಸಿಟಿ ಅಥವಾ ಸೆಂಟರ್ ನ ನೀವೇ ಚೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎಷ್ಟೊಂದು ಲಕ್ಷಾಂತರ ಜನಗಳು ಇರ್ತಾರೆ ಅಂತ ಒಂದು ಅಭ್ಯರ್ಥಿಗಳಿಗೆ ಸೊ ಯೂಸ್ಫುಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿರೋದು ಸ್ನೇಹಿತರೆ. ಓಕೆನಾ. ಸೊ ಇದು ಎಕ್ಸಾಮು ಈಗಾಗಲೇ ನಿಮ್ಗೆ ಡೇಟ್ ಬಂದು 4 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ CBT ಎಕ್ಸಾಮ್ ಆಗಿರುತ್ತೆ 4ನೇ ಫೆಬ್ರವರಿ 2026ರಿಂದ ಸ್ಟಾರ್ಟ್ ಆಗಿ 15ರವರೆಗೂ ಇದೆ ಸ್ನೇಹಿತರೆ. ಸೊ ಈ ಒಂದಿಷ್ಟು ಡೇಟ್ ಗಳಲ್ಲಿ ನಿಮ್ಗೆ ಯಾವ ಒಂದು ಡೇಟ್ ಬೇಕೋ ಆ ಒಂದು ಡೇಟ್ ಅನ್ನು ನೀವು ಸೆಲೆಕ್ಟ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹೇಗೆ ಸೆಲೆಕ್ಟ್ ಮಾಡೋದು ಎಲ್ಲದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈಗಾಗ್ಲೇನೆ ನಿಮ್ಗೆ ಗೊತ್ತಿರೋ ಹಾಗೇನೆ 7,948 ಪೋಸ್ಟ್ ಗಳಿದ್ವು ಇದರಲ್ಲಿ. ಸೊ MTS ಹವಲ್ದಾರ್ ಪೋಸ್ಟ್ ಗಳು. ಓಕೆನಾ. ಸೊ ಇದಕ್ಕೆ ನೀವು ಆದಷ್ಟು ಬೇಗ ಸ್ಲಾಟ್ ಬುಕಿಂಗ್ ನ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡೋದಾದ್ರೆ ಡೈರೆಕ್ಟ್ ಆಗಿ ನೀವು ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಅಫಿಷಿಯಲ್ ವೆಬ್ಸೈಟ್ ssc.gov.in ಅಲ್ಲಿ ಹೋಗ್ಬೇಕು. ಅದಾದ್ರೆ ನಿಮ್ಮ SSC ಅಕೌಂಟ್ ಇರುತ್ತೆ. ಸೊ ರಿಜಿಸ್ಟರ್ ID ಮತ್ತೆ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಲಾಗಿನ್ ಮಾಡ್ಕೊಂಡ ನಂತರ ನೀವು ಅದರಲ್ಲಿ ಕ್ಲಿಕ್ ಮಾಡ್ಬೇಕಾದ್ರೆ SSC MTS ಸ್ಲಾಟ್ ಬುಕ್ಕಿಂಗ್ 2026 ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ತೋರಿಸ್ತಾ ಇರುತ್ತೆ. ಸೊ ಆ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ಎಕ್ಸಾಮ್ ಸಿಟಿ, ಡೇಟು ಮತ್ತು ಟೈಮಿಂಗ್ಸ್ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಸ್ಲಾಟ್ ಅಂತ ಮಾಡಿದ್ರೆ ಸ್ಲಾಟ್ ಬುಕ್ಕಿಂಗ್ ಆಗಿರುವಂತಹ ಕನ್ಫರ್ಮೇಶನ್ ಪೇಪರ್ ಬರುತ್ತೆ. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು, ಅಥವಾ ಸ್ಕ್ರೀನ್ ಶಾಟ್ ತಗೋಬಹುದು, ಪ್ರಿಂಟ್ ತಗೋಬಹುದು, ಏನಾದ್ರೂ ಮಾಡ್ಬೋದಾಗಿರುತ್ತೆ. ಒಂದ್ಸತಿ ಸ್ಲಾಟ್ ಬುಕ್ ಆಯ್ತು ಅಂತ ಹೇಳೋದಾದ್ರೆ ನೆಕ್ಸ್ಟ್ ನೀವು ಚೇಂಜ್ ಮಾಡಕ್ ಆಗಲ್ಲ ಸ್ನೇಹಿತರೆ. ಇದು ಗಮನದಲ್ಲೇ ಇರಲಿ. ಸೊ ಇದನ್ನ ಸ್ಲಾಟ್ ಬುಕ್ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ಇಂಟರ್ನೆಟ್ ಕನೆಕ್ಷನ್ ಇರಲಿ, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕುತ್ಕೊಂಡು ನೀವು ಮಾಡಿ ಸ್ನೇಹಿತರೆ. ಯಾಕಂದ್ರೆ ಆಟೋ ಸಬ್ಮಿಟ್ ಆಗೋಯ್ತು ಅಂತ ಹೇಳೋದಾದ್ರೆ ನೀವು ಸೆಲೆಕ್ಟ್ ಮಾಡಿದ್ದೇನೋ ಅಲ್ಲಿ ಬಂದಿದ್ದೇ ಇನ್ನೇನೋ ಆಗ್ಬಿಡುತ್ತೆ. ಸೊ ಅವಾಗ ಮತ್ತೆ ಅದನ್ನ ರಿವೆರಿಫೈ ಮಾಡೋದಕ್ಕೆ ಕಷ್ಟ ಆಗತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಮಾಡ್ಬೇಕು. ನೀವು ಅಕಸ್ಮಾತ್ ಸ್ಲಾಟ್ ಬುಕ್ ಮಾಡ್ಕೊಳ್ಳಿಲ್ಲ ಅಂತ ಹೇಳೋದಾದ್ರೆ, SSC will automatically allot exam date and shift. ಓಕೆನಾ. ಸೊ ಕ್ಯಾಂಡಿಡೇಟ್ ಕ್ಯಾನಾಟ್ ರಿಕ್ವೆಸ್ಟ್ ಚೇಂಜಸ್ ಲೇಟರ್. ಓಕೆನಾ. ಸೊ ಈ ರೀತಿ ಇದೆ. ಪ್ರಿಫರ್ಡ್ ಸಿಟಿ ಆರ್ ಶಿಫ್ಟ್ ಚಾಯ್ಸ್ ಮೇ ನಾಟ್ ಬಿ ಅವೈಲಬಲ್. ಇದು ಫಸ್ಟ್ ಇರುತ್ತೆ. ಸೊ ಅರ್ಲಿ ಬುಕ್ಕಿಂಗ್ ಈಸ್ ಹೈಲಿ ರೆಕಮೆಂಡಬಲ್. ಓಕೆನಾ. ಸೊ ಯಾರೆಲ್ಲ ಫಸ್ಟ್ ಸ್ಲಾಟ್ ನ ಬುಕ್ ಮಾಡ್ಕೊಂತೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಕನ್ಫರ್ಮ್ ಆಗುತ್ತೆ ಇದೇ ಲೊಕೇಶನ್. ಸೊ ನಾನು ಈ ಲೊಕೇಶನ್ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಎಷ್ಟೊತ್ತಿಗೆ ಹೋಗ್ಬೇಕು, ಸೊ ಯಾವ ರೀತಿ ಹೋಗ್ಬೇಕು, ಟ್ರೈನ್ ಅಲ್ಲಿ ಹೋಗ್ಬೇಕಾ, ಬಸ್ ಅಲ್ಲಿ ಹೋಗ್ಬೇಕಾ, ಇದೆಲ್ಲದನ್ನು ನೀವು ಬುಕ್ ಮಾಡ್ಕೊಳ್ಳೋ ಟೈಮಲ್ಲಿ ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಅಡ್ಮಿಟ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ, ಫಸ್ಟ್ ಅಡ್ಮಿಟ್ ಕಾರ್ಡ್ಗೋಸ್ಕರ ನೀವು ನಿಮ್ಮ ಕ್ಯಾಂಡಿಡೇಟ್ ನೇಮ್, ಎಕ್ಸಾಮ್ ಡೇಟ್ ಅಂಡ್ ಟೈಮ್ ಇರುತ್ತೆ ಅದರಲ್ಲಿ, ಅದಾದ್ರೆ ಎಕ್ಸಾಮ್ ಸೆಂಟರ್ ಇರುತ್ತೆ, ರಿಪೋರ್ಟಿಂಗ್ ಟೈಮ್ ಇರುತ್ತೆ, ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಇರುತ್ತೆ. ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. SSC ವಿಲ್ ರಿಲೀಸ್ ದ SSC MTS ಅಡ್ಮಿಟ್ ಕಾರ್ಡ್ 2026 ರೀಜನ್ ವೈಸ್. ಓಕೆನಾ. ಸೊ ರೀಜನ್ ವೈಸ್ ನ ರಿಲೀಸ್ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ನೀವು ಸ್ಲಾಟ್ ಬುಕ್ ನ ಮಾಡ್ಕೊಂಡ್ರೆ ಯೂಸ್ಫುಲ್ ಸ್ನೇಹಿತರೆ. ಯಾಕಂದ್ರೆ 4ನೇ ತಾರೀಕೆ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಸೊ ನೀವು ಇವಾಗಲೇ ಸ್ಲಾಟ್ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ.
ಓಕೆನಾ. ಸೊ ಈ ರೀತಿ ಇದೆ. ಮತ್ತೆ ನಿಮ್ಗೆ 90 ಮಿನಿಟ್ಸ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. 270 ಮಾರ್ಕ್ಸ್ ಇರುತ್ತೆ, 90 ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಓದ್ಕೊಂಡು ಬರಿಬೇಕಾಗಿರುತ್ತೆ. ಸೊ ಏನು ಇರುತ್ತೆ ಎಕ್ಸಾಮ್ ಅಲ್ಲಿ ಅಂತ ಹೇಳಿದ್ರೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಸೊ ನ್ಯೂಮರಿಕಲ್, ಮ್ಯಾಥಮೆಟಿಕ್ಸ್ ಇರುತ್ತೆ, ರೀಸನಿಂಗ್ ಎಬಿಲಿಟಿ ಇರುತ್ತೆ, ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲಿಷ್, ಇದಿಷ್ಟು ಇರುತ್ತೆ ಸ್ನೇಹಿತರೆ. 90 ಮಾರ್ಕ್ಸ್ ಇರುತ್ತೆ, 90 ಕ್ವಶನ್ ಇರುತ್ತೆ, 270 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ ಹೀಗೆ ಇದಿಷ್ಟು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಹಲವಾರು ಜಾಬ್ ಅಪ್ಡೇಟ್ಸ್ ನ ಬಿಟ್ಟಿದೀವಿ ಸ್ನೇಹಿತರೆ.